ಬ್ರೇಕ್ ನಂತರ ಮಾಟದಕೆರೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ನಾವು ಹಲವಾರು ಬಾರಿ ಚಂದಾ ಪಾಂಡೆ ಅವರ ಹತ್ರನೇ ಮಾತಾಡಿದ್ದೀವಿ. ವಾಮಾಚಾರ ಅಂದ್ರೇನು, ವಾಮಾಚಾರನ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ. ನಂದು ಈಗ ಡೈರೆಕ್ಟ್ ಕ್ವಶನ್, ವಾಮಾಚಾರ ಮಾಡ್ತಾರೆ, ವಾಮಾಚಾರ ಆ ವಸ್ತುಗಳಿರುತ್ತಲ್ಲ, ಅದು ನೀವಾಗಲೇ ಹೇಳಿದ್ರಿ, ಅದು ಒಂದು ವಿದ್ಯುತ್ ತಂತಿನೂ ಕೂಡ ಅಲ್ಲಿ ಬರಬಾರ್ದು ಅಂತ ಒಂದು ಪ್ಲೇಸಲ್ಲಿ ಮಾಡುವಂಥದ್ದು ಅಂತ. ಸರಿ, ಈ ರೀತಿ ವಸ್ತುಗಳು ಬಿದ್ದಿದ್ದಾವೆ, ಅವನ್ನ ಮುಟ್ಟಿದ್ರೆ ಸಾರ್ವಜನಿಕರಿಗೆ ಏನಾದರೂ ಆಗ್ಬೋದಾ? ಇವಾಗ ನಾನು ಮೊದಲೇ ಹೇಳಿದೆ ನಿಮಗೆ, ವಿದ್ಯುತ್ ತಂತಿನೇ ಬರೋ ಹಾಗಿಲ್ಲ ಅಂತ. ಹೌದಾ? ಇದು ಬಟ್ಟಾಂಬಯಲು ಅಂದರೆ ಎಲ್ಲರೂ ಓಡಾಡೋದು, ವಿದ್ಯುತ್ ತಂತಿ ದೂರ, ಏನೇನು ಬೇಕೋ ಎಲ್ಲ ವ್ಯವಸ್ಥೆಗಳು, ಆಧುನಿಕ ಬಳಕೆಗಳು ಇಲ್ಲಿದೆ. ಅಂಥ ಕಡೆ ಇವ್ರು ಮಾಡಿದಾಗ ಅದು ಮುಟ್ಟೋದ್ರಿಂದ ಏನಾಗಬಹುದು? ಏನೂ ಆಗೋದಿಲ್ಲ. ಅಕಸ್ಮಾತ್ ಮುಟ್ಟೋಕ್ಕೆ ಭಯ ಇದ್ದಲ್ಲಿ, ಈಗ ಜನರಲ್ ಆಗಿ ಒಂದು ಸಣ್ಣ ನಿಂಬೆಹಣ್ಣು ಯಾರೋ ಕಾರ್ ಕೆಳಗಡೆ ಇಟ್ಬಿಟ್ಟು ಓಡಿಸೋವಾಗ ಎಗರು ಬಂದು ಮನೆ ಎದುರುಗಡೆ ಬಿದ್ರೂ ಯಾರೋ ಮಾಡಿ ಹಾಕಿದ್ದಾರೆ ಅನ್ನೋ ಥರ ಲೆಕ್ಕಾಚಾರದಲ್ಲಿ ಭಯ ಬೀಳ್ತಿರ್ತಾರಲ್ವ. ಅಂಥದ್ರಲ್ಲಿ ಈ ಥರ ನೀರಿನ ಹತ್ರ ಇಂಥ ವಸ್ತುಗಳನ್ನೆಲ್ಲ ನೋಡಿದಾಗ ಖಂಡಿತ ಭಯ ಬೀಳೋದು ನಿಜ, ಆದ್ರೆ ಏನೂ ಆಗಲ್ಲ. ಸತಿ ಆಗಿದ್ರೆ ಪರವಾಗಿಲ್ಲ, ಬರೀ ಅಲ್ಲಿ ಸುತ್ತ ಏನಾಗಿದೆ ಗೊತ್ತಾ, ಯಾರು ಅದ್ರ ಬಗ್ಗೆ ಆಕ್ಷನ್ ತಗೊಳ್ತಾ ಇಲ್ಲ, ಭಯ ಇಲ್ಲ. ಮಾಡಿದ್ದೇ ಆಟ ಅನ್ನೋ ರೀತಿ ಇರುವಾಗ ಯಾಕೆ ಭಯ ಬೀಳ್ತಾರೆ? ಇವಾಗ ಯಾರು ಬಂದು ಏನೋ ಮಾಡುವಾಗ ಯಾಕಪ್ಪ ನೀನೇನು ಮಾಡ್ತಿದ್ಯಾ ಅಂತ ಇವರು ಎದುರು ನಿಂತು, ಇವಾಗ ಅಲ್ಲಿ ಸ್ಥಳೀಯರು ಹೇಳಿದ್ರು ಎದುರಾಕೊಂಡ್ರೆ ನಮಗೆ ಭಯ ಆಗುತ್ತೆ ಅಂತ. ಈ ಥರ ಮಾಡೋದು ಬೂಟಾಟಿಕೆ ಅಂದಾಗ ಅವನ ಮಂತ್ರಸಿದ್ಧಿ ಖಂಡಿತ ಇಲ್ಲಿ ಇಲ್ಲ. ಒಬ್ಬರಿಗೆ 100 ಜನ ಸೇರಿ ಒಬ್ಬನಿಗೆ ಎದುರು ಹಾಕೊಳ್ಳೋದ್ರಲ್ಲಿ ಯಾವ ಭಯ ಪಡೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಲ್ಲ? ಹೇಳ್ತೀನಿ. ಇನ್ನೊಂದೇನು ಗೊತ್ತಾ, ಈ ಥರ ಈ ಕೆರೆ ಹತ್ರ ಎಲ್ಲ ಮಾಟ ಮಂತ್ರ ಮಾಡ್ತಾರಲ್ಲ, ಇವು ಸಾಮಾನ್ಯವಾಗಿ ನಾವು ನೋಡಿರ್ತೇವೆ ನೋಡಿ, ರೋಡಲ್ಲೆಲ್ಲ ಮಾಟ ಮಾಡಲಾಗೋದು, ಮಂತ್ರ ಯಂತ್ರ ತಂತ್ರ ವಶೀಕರಣ. ಸೊ ಆ ಥರದವ್ರು ಇಲ್ಲಿ ಹೋಗಿ ಹಿಂಗೆ ಮಾಡಿ ಒಂದು ಕಾಟಾಚಾರಕ್ಕೆ ಮಾಡ್ತಾರೆ ವಿನಃ ನಿಜವಾದ ಮಾಟ ಮಾಡುವಂತಹ ವ್ಯಕ್ತಿ ಈ ಸ್ಥಳಕ್ಕೆ ಬರುವುದೂ ಇಲ್ಲ, ಇಂತಹ ಸ್ಥಳದಲ್ಲಿ ಮಾಡುವುದೂ ಇಲ್ಲ. ಫಸ್ಟಿಗೆ ಮಾಡೋದೇ ಇಲ್ಲ. ಯಾಕೆ ಅಂದರೆ ಮಾಟದ ಕ್ರಿಯೆ, ಇವಾಗ ರಾಜರ ಆಳ್ವಿಕೆನೇ ಇಲ್ಲ ಅಂದಾಗ ವಾಮಾಚಾರ ಏನಕ್ಕೆ ಮಾಡಬೇಕು? ಮೊದಲಿನ ಕಾಲದಲ್ಲಿ ರಾಜರು ಇನ್ನೊಬ್ಬ ರಾಜ ನಮ್ಮ ರಾಜ್ಯದ ಮೇಲೆ ಯುದ್ಧಕ್ಕೆ ಬರಬಾರ್ದು, ವಾಮಾಚಾರ ಆಗ್ತಿತ್ತು. ಹೌದು, ವಾಮಾಚಾರಕ್ಕೆ ನೋಡಿ ಒಂದು ಹೇಳ್ತೀನಿ, ವಾಮಾಚಾರ ಕರೆಕ್ಟಾಗಿ ಮಾಡಬೇಕಂದ್ರೆ 1 ರಿಂದ 1.5 ಲಕ್ಷ ಖರ್ಚು ಬರುತ್ತೆ. ಯಾಕೆ ಮಾಡ್ತಾರೆ ವಾಮಾಚಾರ, ಯಾರು ಮಾಡ್ತಾರೆ ವಾಮಾಚಾರ ಹೇಳಿ? ಹೌದಾ? ನನಗೆ ಯಾರೋ ಗೊತ್ತೇ ಇಲ್ಲ ವ್ಯಕ್ತಿ ಅಂದಾಗ ನಾನು ಅವನ ಮೇಲೆ ಕೆಟ್ಟದನ್ನು ಮಾಡಬೇಕಂತ ಹೇಳಿದ್ರೆ 1 ರಿಂದ 1.5 ಲಕ್ಷ ನಾನು ಯಾಕೆ ಕೊಡಬೇಕು? ಫಸ್ಟ್ ಥಿಂಗ್, ಯಾವುದೋ ಉದ್ದೇಶ ಇಲ್ದಲೆ ಅಷ್ಟೊಂದು ಖರ್ಚು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಯಿತಾ? ಯಾಕೆ, ಏನು ಅಷ್ಟೊಂದು ಖರ್ಚು ಏನು ಬರುತ್ತೆ ಅಂತ ಕೇಳ್ಬೋದು. ಕುರಿ ನರಿ ಎಲ್ಲ ಬೇಕಿಲ್ಲ, ಒಳ್ಳೆಯ ಏನು ದಶಾಂಗಗಳು ಅಂತ ಹೇಳ್ತೀವಿ. ದಶಾಂಗ ಅಂದರೆ ಅದರಲ್ಲಿ ಅಗರ, ತಗರ, ಶ್ರೀಗಂಧ, ರಕ್ತಚಂದನ, ಕಸ್ತೂರಿ, ಗೋರೋಜನ, ಕೇಸರಿ ಇವೆಲ್ಲ ಮಿನಿಮಮ್ 10 ಗ್ರಾಮ್ ಬೇಕು. ನಿಜವಾದ ವಾಮಾಚಾರ ಅಂದರೆ ಒಳ್ಳೆಯದನ್ನ ಮಾಡೋದಕ್ಕೋಸ್ಕರ, ಲೋಕ ಕಲ್ಯಾಣಕ್ಕೆ ಮಾಡೋದಕ್ಕೋಸ್ಕರ. ಹೇಗೆ ನಾವು ಯಜ್ಞ ಯಾಗಾದಿಗಳಲ್ಲಿ ಪೂರ್ಣಾಹುತಿ ಕೊಡ್ತೀವಲ್ವಪ್ಪ, ಪ್ರತಿಯೊಂದು ನಾವು ಮುದ್ರೆಗಳಲ್ಲಿ ಕೆಲವರು ಇತ್ತೀಚೆಗೆ ಮಾಡ್ತಾ ಇದ್ದಾರೆ, ಸಣ್ಣ ಹೊಮ್ಕೊಂಡ 2x2 1x1 ಅಂತ ಇಟ್ಕೊಂಡ್ಬಿಟ್ಟು ಮುದ್ರೆಗಳಲ್ಲೇ ಪೂರ್ಣಾಹುತಿ ಕೊಟ್ಬಿಡ್ತಾರೆ. ಅದು ಖಂಡಿತ ಅದು ಕೂಡ ದುಡ್ಡು ಹೊಡೆಯೋಕ್ಕೆ ಒಂದು ತಂತ್ರ. ಒಂದು ಯಾಗ ಆಗಿರ್ಬೋದು, ವಾಮಾಚಾರ ಆಗಿರ್ಬೋದು, ಈ ತಡೆ ಹೊಡೆಯುವಂಥ ಕ್ರಿಯೆಗಳಾಗಿರ್ಬೋದು, ಮಿನಿಮಮ್ ಆಗಿ ಒಂದು ತಡೆ ಹೊಡಿಬೇಕು ಅಂದರೂ ಸಾಕಷ್ಟು ಖರ್ಚುಗಳು ಬರುತ್ತೆ. ಆ ಪದಾರ್ಥಗಳಲ್ಲಿ ಯಾವುದು ಯೂಸೇ ಮಾಡಿಲ್ಲ. ಇವ್ರು ಆರಾಮಾಗಿ ಒಂದು 50 ರೂಪಾಯಿಗೆ ಸಿಗೋವಂಥ ಮಣ್ಣಿನ ಕುಡಿಕೆ, 10 ರೂಪಾಯಿಗೆ ಒಂದು ಮೊಳ ಸಿಗೋ ಹೂಗಳನ್ನ ಇಟ್ಕೊಂಡು ತಡೆ ಹೊಡಿತೀವಿ ಅಂತಾರೆ. ಖಂಡಿತ ಇದೆಲ್ಲ ಮೂರ್ಖತನ. ಎಲ್ಲಕ್ಕಿಂತ ಹೆಚ್ಚಾಗಿ ಹೇಳ್ಬೇಕಂದ್ರೆ ಮನೇಲಿರೋ ವೃದ್ಧರಿಗೆ, ವಯೋವೃದ್ಧರಿಗೆ ಮರ್ಯಾದೆಯನ್ನು ಕೊಟ್ಟು ಸಮಯಕ್ಕೆ ಆಹಾರ ಊಟಗಳನ್ನು ಕೊಟ್ಕೊಂಡು ಅವ್ರಿಗೆ ಚೆನ್ನಾಗಿ ನೋಡಿಕೊಂಡ್ರೆ ಇದಕ್ಕೆ ಖರ್ಚು ಮಾಡೋ ವ್ಯವಸ್ಥೆನೇ ಬೇಕಿಲ್ಲ. ನಮ್ಮ ಕೈಲೇ ಇದೆ. ಖಂಡಿತ ಹೌದು. ಅದನ್ನು ನೋಡ್ಕೊಳ್ಳಿ. ಮನೆಯಲ್ಲಿರುವಂಥ ಪ್ರಾಣಿಗಳಿಗೆ ಮೊದಲಾಗಿ, ನಾಯಿ ಇರ್ಬೋದು, ಬೆಕ್ಕಿರ್ಬೋದು, ಸಾಕು ಪ್ರಾಣಿಗಳಿರ್ಬೋದು, ಅವಕ್ಕೆ ಮೊದಲನೇದಾಗಿ ಊಟಗಳನ್ನು ನಾವು ಊಟ ಮಾಡುವ ಮುಂಚೆ, ಈಗ ನಮ್ಮ ಬೀದಿಲಿ ಬೇಕಾದಷ್ಟು ನಾಯಿಗಳಿರುತ್ತೆ, ಕಜ್ಜಿ ನಾಯಿಗಳಿರುತ್ತೆ, ಪ್ರೀತಿ ಇಲ್ದಲೆ ಅಲ್ದಾಡ್ತಾ ಇರ್ತವೆ. ಅದಕ್ಕೊಂದೊಂದು ತುತ್ತು ಅನ್ನ ಹಾಕಿದಾಗ ಈ ತಡೆ ಹೊಡೆಯುವಂಥ ಕಾರ್ಯಕ್ರಮಕ್ಕೆ ಹೋಗೋ ಅವಶ್ಯಕತೆನೇ ಇಲ್ಲ. ಯಾರೂ ಕೂಡ ಸಾಮಾನ್ಯ ಮನುಷ್ಯನು ತಾನು ತಿನ್ನುವ ಒಂದು ತುತ್ತು ಅನ್ನದಲ್ಲಿ ಒಂದು ಪ್ರಾಣಿಗೆ ಹಾಕಿದಾಗ ಅಲ್ಲಿ ಸಾಕಷ್ಟು ನಮಗೆ ಅದರಿಂದ ಬ್ಲೆಸ್ಸಿಂಗ್ಸ್. ಚಂದಾ ಪಾಂಡೆ ಅವರು ಹೇಳ್ತಿದ್ರು ಯಾವುದೇ ರೀತಿಯ ಭಯ ಬೇಡ, ಇದೆಲ್ಲ ಬೂಟಾಟಿಕೆಯ ಮಾಟ ಮಂತ್ರ ಅಂತ, ಇದರಿಂದ ಯಾವುದೇ ರೀತಿಯ ಒಂದು ಎಫೆಕ್ಟ್ ಜನತೆಗೆ ಆಗೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ರು. ಮತ್ತಷ್ಟು ಮಾತಾಡೋಣ ಇದ್ರ ಬಗ್ಗೆ. ಒಂದು ಬ್ರೇಕ್ನ ನಂತರ ದುನಿಯಾ ವಿಶೇಷ ಮುಂದುವರಿಯುತ್ತೆ.